ಹಲೋ ಎವ್ರಿವನ್, ನೋಡಿ ಸ್ನೇಹಿತರೆ, ಈ ಒಂದು ಸೆಷನಲ್ಲಿ ನಾವು RRB ಗ್ರೂಪ್ ಡಿ ಫ್ರೀ PYQs ಬ್ಯಾಚ್ನ ಪ್ರಾಫಿಟ್ ಅಂಡ್ ಲಾಸ್ ಪಾರ್ಟ್ 2 ಅನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸೆಷನಲ್ಲಿ RRB ಗ್ರೂಪ್ ಡಿ 2025 ಕ್ವಶನ್ಸ್ ಪ್ಲಸ್ ಈಗ ರೀಸೆಂಟ್ ಆಗಿ NTPC ಯೂಸ್ ಆಯ್ತಲ್ವಾ, ಅದರಲ್ಲಿ ಸಮ್ ಕ್ವಶನ್ಸ್ ತುಂಬಾ ರಿಪೀಟೆಡ್ ಕೇಳಿದ್ದಾರೆ. ಸೊ ಅವನ್ನು ಸಮೇತ ನಾವು 5 ಕ್ವಶನ್ಸ್ ಅನ್ನ ಮಾಡೋಣ. ಹಾಗೂ ಯಾರೆಲ್ಲ RRB ಗ್ರೂಪ್ ಡಿ ಎಕ್ಸಾಮ್ ಬರೀತಿದ್ರು ದಯವಿಟ್ಟು ಮ್ಯಾಥ್ಸ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸಮೇತ ನಾವು ಒಂದು ಪ್ಲೇ ಲಿಸ್ಟ್ ಮಾಡಿದೀವಿ. ಕ್ಲಿಯರ್? ಸೊ ಕಂಪ್ಲೀಟ್ ಫ್ರೀ PYQs ಬ್ಯಾಚ್ ಇದೆ, 18 ವಿಡಿಯೋಸ್ ಆಗಿದೆ. ಇನ್ನು ಕೇವಲ 7 ಟಾಪಿಕ್ಸ್ ಇದೆ, ಅದನ್ನು ಸಮೇತ 20 ಒಳಗಡೆ ನಾವು ಮುಗಿಸೋಕ್ಕೆ ಪ್ರಯತ್ನ ಮಾಡಿದ್ವಿ. ಕ್ಲಿಯರ್? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಸೊ let's get into the video. So first question, Akshat and Neha together invested 57,000 in a business. At the end of the year, out of a total profit of 8,000, Akshat's share was 2,200. How much was Akshat's investment ಅಂತ ಕೇಳಿದ್ದಾರೆ. ಓಕೆ, ಅಕ್ಷತ್ ಮತ್ತು ನೇಹ ಸೇರಿ ಒಂದು ವ್ಯವಹಾರದಲ್ಲಿ 57,000 ಹೂಡಿಕೆ ಮಾಡಿದ್ರು. ಅಕ್ಷತ್ ಅಂಡ್ ನೇಹ ಅನ್ನೋರು ಇಬ್ರು ಇದ್ದಾರೆ. ಇವ್ರು ಏನ್ ಮಾಡ್ತಾರೆ, ಇಬ್ರು ಸೇರಿ 57,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಒಂದು ಬಿಸಿನೆಸ್ ಅಲ್ಲಿ. ಓಕೆನಾ? ವರ್ಷದ ಕೊನೆಯಲ್ಲಿ ಒಟ್ಟು 8,000 ಲಾಭದಲ್ಲಿ ಅಕ್ಷತ್ನ ಪಾಲು, ಅಂದ್ರೆ ವರ್ಷದ ಕೊನೆಯಲ್ಲಿ ಏನು 8,000 ಲಾಭ ಬರುತ್ತೆ, ಅದರಲ್ಲಿ ಅಕ್ಷತ್ನ ಒಂದು ಪಾಲು 2,200 ರೂಪಾಯಿ ಆಗಿತ್ತು. ಹಾಗಾದ್ರೆ ಅಕ್ಷತ್ನ ಹೂಡಿಕೆ ಎಷ್ಟು ಅಂತ ಕೇಳಿದ್ರೆ. ಕ್ಲಿಯರ್? ಸೊ 8,000 ಪ್ರಾಫಿಟ್ ಬರುತ್ತೆ, ಅದರಲ್ಲಿ ಅಕ್ಷತ್ನ ಪಾಲು ಎಷ್ಟಂತ 2,200 ರೂಪಾಯಿ. ಹಾಗಾದ್ರೆ ಆ ಅಕ್ಷತ್ನ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ. ಕ್ಲಿಯರ್? ನೋಡಿ, ಯಾವಾಗ್ಲೂ ಸಮೇತ ಟೈಮ್ ಕಾನ್ಸ್ಟೆಂಟ್ ಇದ್ರೆ ಪ್ರಾಫಿಟ್ ಏನು ರೇಷಿಯೋ ಇರುತ್ತೋ ಅದೇ ಇನ್ವೆಸ್ಟ್ಮೆಂಟ್ ರೇಷಿಯೋ ಆಗಿರುತ್ತೆ. ಇದನ್ನ ನೆನಪಿಟ್ಕೋಬೇಕು. ಕ್ಲಿಯರ್? ಆರ್ ಇನ್ವೆಸ್ಟ್ಮೆಂಟ್ ಏನು ರೇಷಿಯೋ ಆಗಿರುತ್ತೋ ಪ್ರಾಫಿಟ್ ಅದೇ ರೇಷಿಯೋ ಆಗಿರುತ್ತೆ. ಇದನ್ನ ಹಿಂಗ್ ಬೇಕಾದ್ರೆ ನೀವು ನೆನಪಿಟ್ಕೋಬಹುದು. ಕ್ಲಿಯರ್? ಯಾವಾಗ ಟೈಮು ಕಾನ್ಸ್ಟೆಂಟ್ ಇದ್ದಾಗ. ಕ್ಲಿಯರ್? ನೋಡಿ, ಓಕೆ, ಟೋಟಲ್ ಪ್ರಾಫಿಟ್ ಎಷ್ಟಂತ 8,000. ಇದರಲ್ಲಿ ಅಕ್ಷರದೆಷ್ಟು 2,200. ಕ್ಲಿಯರ್? ಅಕ್ಷರದ್ದು 2,200 ಆದ್ರೆ ಉಳಿದಿರೋದಾದ್ರು ನೇಹದ ಎಷ್ಟಾಗುತ್ತೆ? 5,800 ಆಗುತ್ತೆ. ಹೋಯ್ತು 11 29. ಕ್ಲಿಯರ್? ಟೋಟಲ್ ಎಷ್ಟಾಯ್ತು? 40 ಪಾರ್ಟ್ಸ್ ಆಯ್ತು. ಪ್ರಾಫಿಟ್ 40 ಪಾರ್ಟ್ಸ್, ಇನ್ವೆಸ್ಟ್ಮೆಂಟ್ ಸಮೇತ 40 ಪಾರ್ಟ್ಸ್. ನಮ್ಗೆ ಏನ್ ಬೇಕು? ಇನ್ವೆಸ್ಟ್ಮೆಂಟ್ ಬೇಕು. ಸೊ 40 ಪಾರ್ಟ್ಸ್ ವ್ಯಾಲ್ಯೂ ಎಷ್ಟಂತೆ? 57,000. ನಮ್ಗೆ ಯಾರದ್ದು ಬೇಕು? ಅಕ್ಷರದೆಷ್ಟು 11. ಸೊ ಈಸಿ ಕ್ಯಾನ್ಸಲ್. 4 14 ಜಾ 56 ಆಯಿತು. ಇನ್ನು 10 ಉಳಿತು. 4 2 ಜಾ 8 ಆಯಿತು. ಇನ್ನೆಷ್ಟು ಉಳಿತು? 20 ಉಳಿತು. 5 ಜಾ ಇಲ್ಲೂ ಸಮೇತ 1425 ಮಾಡಿದ್ರೆ. ಕ್ಲಿಯರ್? ಸೊ 5 11 ಗೊತ್ತಲ್ವ ಟ್ರಿಕ್ಕು. ಸೊ 5 + 2 7 2 + 4 6 4 + 1 5 and 1 15,675. ಯಾರ್ದು? ಅಕ್ಷದ್ದು. ಅಕ್ಷತ್ ಅವ್ರು ಹಾಗಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ? 15,675 ರೂಪಾಯಿ. ಕ್ಲಿಯರ್? ಇದು ಏನು? 2 ಲೈನ್. ಒಂದು ವೇಳೆ ಸಿಂಗಲ್ ಲೈನ್ ಬೇಕಂದ್ರೆ ಇದನ್ನೇ 40 ವ್ಯಾಲ್ಯೂ ಎಷ್ಟಂತೆ? 57,000. ಅಕ್ಷರದೆಷ್ಟು 11. ಹಿಂಗೆ ಮಾಡಿದ್ರು ಸಮೇತ ಅದೇ ಆನ್ಸರ್ ಬರುತ್ತೆ. ಓಕೆನಾ? ಆನ್ಸರ್ ಏನು ಚೇಂಜ್ ಆಗಲ್ಲ. ಕ್ಲಿಯರ್? ಓಕೆ, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್. So Aman and Yogita together invested 52,200 in a business. At the end of the year, out of a total profit 5,800, Aman's share was 1,700. What was the investment of Aman ಅಂತ ಕೇಳಿದ್ರು. ಓಕೆ, ಅಮನ್ ಮತ್ತು ಯೋಗಿತಾ ಅನ್ನೋರು ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಷ್ಟು? ಟೋಟಲ್ 52,200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕ್ಲಿಯರ್? ಓಕೆ, ಅಟ್ ದಿ ಎಂಡ್ ಆಫ್ ದಿ ಇಯರ್ ಟೋಟಲ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅವ್ರಿಗೆ? 5,800 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಓಕೆನಾ? ಇದರಲ್ಲಿ ಅಮನ್ ಯೋಗಿತಾ, ಅಮನ್ದೆಷ್ಟು? 1,700 ರೂಪಾಯಿ. ಹಾಗಾದ್ರೆ ಯೋಗಿತದೆಷ್ಟು ಇನ್ನು ಉಳಿದಿರೋದು? ಹಾಗಾದ್ರೆ 5,800 ರೂಪಾಯಲ್ಲಿ 1,700 ಹೋದ್ರೆ ಎಷ್ಟು? ಇನ್ನು 4,100 ಅಲ್ವಾ? ಹೋಯ್ತು. ಟೋಟಲ್ ಎಷ್ಟು ಪಾರ್ಟ್? 58 ಪಾರ್ಟ್ಸ್. ಕ್ಲಿಯರ್? ಸೊ 58 ಪಾರ್ಟ್ಸ್ ಪ್ರಾಫಿಟ್ಗೂ ಅದೇ ಬರುತ್ತೆ, 58 ಪಾರ್ಟ್ಸ್ ಏನು ಇನ್ವೆಸ್ಟ್ಮೆಂಟ್ಗೂ ಅದೇ ಬರುತ್ತೆ. ಕ್ಲಿಯರ್? ಸೊ 58 ಪಾರ್ಟ್ಸ್ನ ವ್ಯಾಲ್ಯೂ 52,200 ಆದರೆ ನಮ್ಗೆ ಯಾರ್ದು ಬೇಕು?
ಅಮನ್ದೆಷ್ಟು 17. ಕ್ಲಿಯರಾ? ರೈಟ್. ಓಕೆ. ಸೊ ಹಾಗಾದರೆ 58 ಒನ್ಸ 58 ನೈನ್ಸ ನೋಡಿ, 9 8 72, ಈಸಿಯಾಗಿ ಅದು ಹೋಗ್ಬಿಡುತ್ತೆ. ಕ್ಲಿಯರ್? ಹಾಗಾಗಿ 58 9 ಕ್ಲಿಯರ್? ಸೊ ನೆಕ್ಸ್ಟ್ ಏನು, 79 ಎಷ್ಟು 153. ಕ್ಲಿಯರಾ? ಸೊ 153 ಆ್ಯಂಡ್ 2 zeros ಜೋಡಿಸಿದ್ರೆ 15,300. ಯಾರ್ದು? ಅಮನ್ದು ಇನ್ವೆಸ್ಟ್ಮೆಂಟ್. ಕ್ಲಿಯರಾ? ಒಂದು ವೇಳೆ ಅವರು ಯೋಗಿತದ ಕೇಳಿದರೆ 52,200 ರೂಪಾಯಲ್ಲಿ 15,300 ರೂಪಾಯಿ ಹೋದರೆ ಇನ್ನು ಉಳಿದಿರೋದು ಯಾರ್ದು? ಯೋಗಿತ ಅವ್ರದ್ದು. ಕ್ಲಿಯರ್ ಇದೆಯಾ? ಕ್ಲಿಯರ್? ರೈಟ್. Next question. An article is sold at a 15% profit. If it had been sold for 90 more, the profit would have been 25%. What is the cost price of the article ಅಂತ ಕೇಳಿದ್ದಾರೆ. ಓಕೆ. ಮತ್ತೆ ನೋಡಿ, ಎಲ್ಲ ಪ್ರಶ್ನೆಗಳು ಸಮೇತ ಏನು 2025 RRB ಗ್ರೂಪ್ ಇದೆ. ಕ್ಲಿಯರಾ? ಒಂದು ವಸ್ತುವನ್ನು 15% ಲಾಭಕ್ಕೆ ಮಾರಾಟ ಮಾಡಲಾಗುತ್ತದೆ. ಇವಾಗಲೂ ಎಷ್ಟಿರುತ್ತೆ? 100 ಇರುತ್ತೆ. ಇದನ್ನ 15% ಲಾಭ ಅಂದರೆ 115ಗೆ ಮಾರಾಟ ಮಾಡ್ತಾರೆ. ಕ್ಲಿಯರ್? ಓಕೆ. ಅದನ್ನು 90 ರೂಪಾಯಿ ಹೆಚ್ಚುವರಿಯಾಗಿ ಮಾರಾಟ ಮಾಡಿದರೆ, ಇದನ್ನು 90 ರೂಪಾಯಿ ಹೆಚ್ಚುವರಿ ಮಾರಾಟ ಮಾಡಿದ್ರೆ ಲಾಭವು 25% ಆಗುತ್ತಿತ್ತಂತೆ. ಕ್ಲಿಯರ್? 100ಗೆ ಎಷ್ಟು ಪರ್ಸೆಂಟ್ ಲಾಭ ಆಗ್ತಾ ಇತ್ತು? 25 ಅಂದರೆ 125% ಲಾಭ ಆಗ್ತಾ ಇತ್ತು. ಕ್ಲಿಯರ್? ಹಾಗಾದರೆ ವಸ್ತುವಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ನೋಡಿ, 115 ಇರೋದು 90 ರೂಪಾಯಿ ಜಾಸ್ತಿ ಮಾರಾಟಕ್ಕೆ ಮಾಡಿದ್ರೆ 125 ಇದು ಲಾಭ ಸಿಗುತ್ತೆ ಅಲ್ವಾ? ಸೊ ಹಾಗಾದರೆ ಎಷ್ಟು ಜಾಸ್ತಿ ಆಯಿತು? 10% ಅಲ್ವಾ? ಕ್ಲಿಯರ್? ಸೊ 10% 90 ಆದರೆ ಕಾಸ್ಟ್ ಪ್ರೈಸ್ ಏನು? 100. ಸೊ 100 ಎಷ್ಟಾಗುತ್ತೆ? 900 ಆಗುತ್ತೆ. ಇಷ್ಟೇ ಬೇಸಿಕ್ ಕ್ವಶನ್. ಕ್ಲಿಯರ್ ಇದೆಯಾ? ರೈಟ್. ಓಕೆ. ನೆಕ್ಸ್ಟ್ ಕ್ವಶನ್. An article is sold at a gain of 30%. Had it been sold for 48 rupees more, the profit would have been 35%. The cost price of the article ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್. ಒಂದು ವಸ್ತುವನ್ನು 30% ಲಾಭಕ್ಕೆ ಮಾರಾಟ ಮಾಡಲಾಗುತ್ತದೆ. 100ಗೆ ಮಾರಾಟ ಮಾಡಬೇಕಾಗಿರೋದು 30% ಲಾಭ ಮೀನ್ಸ್ 130. ಕ್ಲಿಯರ್ ಇದೆಯಾ? ಸೊ ಒಂದು ವೇಳೆ ಅದನ್ನು 48 ರೂಪಾಯಿ ಹೆಚ್ಚುವರಿ, ಇದನ್ನೇ 48 ರೂಪಾಯಿ ಹೆಚ್ಚುವರಿಗೆ ಮಾರಾಟ ಮಾಡಿದ್ರೆ ಅವನಿಗೆ ಲಾಭವು 35% ಆಗುತ್ತಿತ್ತು. ಅಂದರೆ 135% ಆಗ್ತಿತ್ತು. ಕ್ಲಿಯರ್? ಹಾಗಾದರೆ ಎಷ್ಟು ಪರ್ಸೆಂಟ್ ಜಾಸ್ತಿಗೆ ಮಾರಾಟ ಮಾಡ್ದಂಗೆ? 5%ಗೆ ಮಾರಾಟ ಮಾಡ್ದಂಗೆ. ಕ್ಲಿಯರ್? ನಮಗೇನು ಬೇಕು? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದರೆ 100. ಓಕೆನಾ? 5 × 20, 48 × 20 ಎಷ್ಟು? 960. ಕ್ಲಿಯರ್ ಇದೆಯಾ? ರೈಟ್. ಸೊ ದೀಸ್ ಆಲ್ ಆರ್ ಬೇಸಿಕ್ ಟೈಪ್ ಆಫ್ ಕ್ವಶನ್ಸ್. ಕ್ಲಿಯರಾ? ಸೊ ಮಿಸ್ ಮಾಡಬಾರ್ದು. ಓಕೆ. ನೆಕ್ಸ್ಟ್ ಕ್ವಶನ್. Next question. By selling 20 pence for the cost price of 25 pence, what is the profit percentage ಅಂತ ಕೇಳಿದ್ದಾರೆ. ಓಕೆನಾ? 25 ಪೆನ್ನುಗಳ ಬೆಲೆಗೆ 20 ಪೆನ್ನುಗಳನ್ನು ಮಾರಾಟ ಮಾಡಿದರೆ ಲಾಭದ ಶೇಕಡಾವಾರು ಎಷ್ಟು ಅಂತ. ಕ್ಲಿಯರ್? ನೋಡಿ, ಸೊ SP into 20 pence equal to CP into 25 ನಾವು ಕಾಮನ್ ಆಗಿ ಮಾಡೋದು. ಬಟ್ ಅವ್ರು ಏನು ಕೇಳಿದ್ದಾರೆ? 25 ಪೆನ್ನುಗಳ ಬೆಲೆಗೆ 20 ಪೆನ್ನುಗಳನ್ನು ಮಾರಾಟ ಮಾಡಿದರೆ. ಓಕೆ. ಇದು 5 4 ಜಾ, ಇದು 5 5 ಜಾ. ಸೊ SP ಎಷ್ಟಾಯಿತು? 5. CP ಎಷ್ಟಾಯಿತು? ಕ್ಲಿಯರ್? ಓಕೆ. ಈಗ ಅವ್ರೇನು ಕೇಳಿದರೆ, SP CP ಒಂದು ಪ್ರೈಸ್ಗೆ ಮಾರಾಟ ಮಾಡಿದ್ರೆ, ಅಂದರೆ ಈಗ SP ಏನಾಯಿತು? 4 ಆಯಿತು. CP ಏನಾಯಿತು? 5 ಆಯಿತು. ಕ್ಲಿಯರ್? ಸೊ ಹಾಗಾದರೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್? ಸೊ ಒಂದು CP ಎಷ್ಟು? 5. ಸೊ 1/5 ಅಂದರೆ ಎಷ್ಟು? 20%. ಕ್ಲಿಯರಾ? ರೈಟ್. ಓಕೆನಾ? ನೆಕ್ಸ್ಟ್ ನೋಡಿ, ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 30 chairs ಈಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 40 chairs, ಫೈಂಡ್ ದ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಓಕೆ. 30 ಕುರ್ಚಿಗಳ ಬೆಲೆ ಅಂದರೆ CP ಆಫ್ 30 chairs ಈಸ್ ಈಕ್ವಲ್ ಟು SP ಆಫ್ 40.
ಅಂದರೆ ಈ ಥರ ಕ್ಲಿಯರ್. ಇದು ಹೋಯ್ತು ಇದು ಹೋಯ್ತು. ಸಿ ಪಿ ಎಷ್ಟು ಬಂತು 4, ಎಸ್ ಪಿ ಎಷ್ಟು ಬಂತು 3 ಅಲ್ವಾ. ಈಗೇನಾಯಿತು ನಷ್ಟ. ಬಟ್ ಆಗೇನು ಸೆಲ್ಲಿಂಗ್ ಪ್ರೈಸ್ಗೆ ಐ ಮೀನ್ ಕಾಸ್ಟ್ ಪ್ರೈಸ್ ಅಮೌಂಟ್ಗೆ ಮಾರಾಟ ಮಾಡಿದ್ರೆ ಅಂತ ಹೇಳಿದ್ದಾರೆ, ಅವರೇ ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಪ್ರಾಫಿಟ್ ಬರುತ್ತೆ ಕ್ಲಿಯರ್. ಸೊ ಇಲ್ಲಿ ನೋಡಿ ಎಷ್ಟು ನಷ್ಟ 1, ಎಷ್ಟಕ್ಕೆ 4ಗೆ ಅಂದರೆ 1/4 ಅಂದರೆ ಎಷ್ಟು 25% ನಷ್ಟ. ಕ್ಲಿಯರ್ ಇದೆಯಾ ರೈಟ್. ಸೊ ನೆಕ್ಸ್ಟು ಸೇಮ್ ಟೈಪ್ ಆಫ್ ಕ್ವಶನ್. ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 60 ಗೋವಾಸ್ ಅಂದರೆ ಸಿ ಪಿ ಇಂಟು 60 ಈಸ್ ಈಕ್ವಲ್ ಟು ಎಸ್ ಪಿ ಇಂಟು 45 ಅಲ್ವಾ. ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ರೈಟ್. ಇದು 4 ಇದು 3 ಆಯಿತು. ಹಾಗಾದರೆ ಸಿ ಪಿ ಏನಾಗುತ್ತೆ 3 ಆಗುತ್ತೆ. ಸೊ ಎಸ್ ಪಿ ಏನಾಗುತ್ತೆ 4 ಆಗುತ್ತೆ. ಸೊ ಎಷ್ಟು ಲಾಭ 1, ಎಷ್ಟಕ್ಕೆ 3ಕ್ಕೆ. ಸೊ 1/3 ಅಂದರೆ ಎಷ್ಟು 33.33%. ಕ್ಲಿಯರ್. ಎಷ್ಟು 33.33%. ಕ್ಲಿಯರಾ. Next question. If the profit on selling an article for 986 is same as the loss incurred on selling it for 726, then the cost price of the article is ಅಂತ ಕೇಳಿದ್ದಾರೆ. ಓಕೆ, ಒಂದು ವಸ್ತುವನ್ನು 986 ರೂಪಾಯಿಗೆ ಮಾರಾಟ ಮಾಡಿದಾಗ ಬರುವ ಲಾಭವು ಅದನ್ನು 726ಕ್ಕೆ ಮಾರಾಟ ಮಾಡಿದಾಗ ಉಂಟಾಗುವ ನಷ್ಟಕ್ಕೆ ಸಮಾನವಾಗಿದ್ದರೆ ಆ ವಸ್ತುವಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಒಂದು ವೇಳೆ ಅವನು 986ಗೆ ಮಾರಾಟ ಮಾಡಿದ್ರೆ ಅವನಿಗೆ ಪ್ರಾಫಿಟ್ ಬರುತ್ತೆ. ಕ್ಲಿಯರ್. ಎಕ್ಸ್. ಒಂದು ವೇಳೆ 726ಗೆ ಮಾರಾಟ ಮಾಡಿದ್ರೆ ಸೇಮ್ ನಷ್ಟ ಬರುತ್ತೆ. ಹಾಗಾದರೆ ಈ ಕಾಸ್ಟ್ ಪ್ರೈಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್. ಏನೂ ಇಲ್ಲ, ಈ ಥರ ಬಂದಾಗ ಜಸ್ಟ್ ಇವೆರಡನ್ನು ಅಡಿಷನ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಮುಗೀತು. ಕ್ಲಿಯರ್. ಅಂದರೆ 986 ಪ್ಲಸ್ 726 ಸ್ವಲ್ಪ 7 1 ಇಸ್ 17 ಆಯಿತು. ಬೈ 2 ಮಾಡಿದ್ರೆ ಲಾಸ್ಟಲ್ಲಿ ಏನು ಬರಬೇಕು 6 ಬರಬೇಕು. ಕ್ಲಿಯರ್. ಸೊ 850. ಕ್ಲಿಯರಾ. ಸೊ 850 700 6 + 6 12. ಸೊ 17 12. ಕ್ಲಿಯರ್. ಸೊ ಬೇಸಿಕ್ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ನೋಡಿ, ಪ್ರಕಾರ್ ಅಂಡ್ ರಿಯಾ ಟುಗೆದರ್ ಇನ್ವೆಸ್ಟೆಡ್ 31,600 ಇನ್ ಎ ಬಿಸ್ನೆಸ್ ಅಟ್ ದ ಎಂಡ್ ಆಫ್ ದಿ ಇಯರ್. Prakar's share of the total profit of 7,900 was 1,400. What was Prakar's investment ಅಂತ ಕೇಳಿದ್ದಾರೆ. ಪ್ರಕಾರ್ ಮತ್ತು ರಿಯಾ ಇಬ್ಬರು ಸೇರಿ ಒಂದು ವ್ಯವಹಾರದಲ್ಲಿ 31,600 ರೂಪಾಯಿ ಹೂಡಿಕೆ ಮಾಡ್ತಾರೆ. ಕ್ಲಿಯರ್. ಇದರಲ್ಲಿ ವರ್ಷದ ಕೊನೆಯಲ್ಲಿ ಟೋಟಲ್ ಎಷ್ಟು ಲಾಭ ಬರುತ್ತೆ 7,900 ಲಾಭ ಬರುತ್ತೆ. ಇದರಲ್ಲಿ ಪ್ರಕಾರದಷ್ಟು 1,400. ಇನ್ನು ಉಳಿದಿರೋದು ಯಾರ್ದು ರಿಯಾದ ಎಷ್ಟಾಗುತ್ತೆ 7,900 1400 ಹೋದ್ರೆ ಇನ್ನು ಉಳಿದಿರೋದು ರಿಯಾ ಅವ್ರದ್ದು ಎಷ್ಟು. ಟೋಟಲ್ ಎಷ್ಟಾಯಿತು 79 ಯೂನಿಟ್ಸ್ ಆಯಿತು. ಸೊ 79 ಯೂನಿಟ್ಸ್ನ ವ್ಯಾಲ್ಯೂ 7,900 ಹಿಂಗೆ ಬರೆದ್ರೂ ಒಂದು ಪ್ರಾಫಿಟ್ಗೆ ಅದು. ಬಟ್ ನಮ್ಗೆ ಬೇಕಾಗಿರೋದೇನು ಇನ್ವೆಸ್ಟ್ಮೆಂಟ್ಗೆ. ಬಟ್ ಇಲ್ಲಿ ಕೊಟ್ಟಿರೋದು ಇನ್ವೆಸ್ಟ್ಮೆಂಟ್ ಎಷ್ಟು 31,600 ಅಂದರೆ ಇಂಟು 4 79 ಇಂಟು 4. ಕ್ಲಿಯರಾ. 158 ಇಂಟು 2 316 ಆಗುತ್ತೆ. ನಮ್ಗೆ ಯಾರ್ದು ಬೇಕು ಪ್ರಕಾರದ ಎಷ್ಟು ಬಂದಿದೆ 14 ಬಂದಿದೆ. ಸೊ 14 ಇಂಟು 4 ಇಷ್ಟು 56 ಮುಗೀತು. 2 0 ಅಟ್ಯಾಚ್ ಮಾಡಿಬಿಡೋದು ಇಷ್ಟೇ. ಕ್ಲಿಯರಾ. ನೆಕ್ಸ್ಟ್ ಕ್ವಶನ್. ಇದನ್ನು ಒಂದು HW ಮಾಡ್ತೀರಾ ಮಾಡಿ. ಓಕೆನಾ. ನೆಕ್ಸ್ಟ್ ನೋಡಿ, Poonam sold a book to Mohini at a loss of 5%. Okay, Mohini sold it to Rupashi at a profit of 8%. If Rupashi bought the book for 1539, then what was the cost price of the book for Poonam ಅಂತ ಕೇಳಿದರು. ಓಕೆ, ಪೂನಮ್ ಅವರು ಒಂದು ಪುಸ್ತಕವನ್ನು 5% ನಷ್ಟಕ್ಕೆ ಮೋಹನಿಗೆ ಮಾರಾಟ ಮಾಡಿದರು. ಪೂನಮ್ ಮತ್ತು ಮೋಹನ್. ಪೂನಮ್ ಅವರು ಎಷ್ಟು ಪರ್ಸೆಂಟ್ಗೆ 5% ನಷ್ಟಕ್ಕೆ ಅಂದರೆ ಏನಾಯಿತು 5% ಲೆಸ್ ಆಯಿತು. ಅಂದರೆ ಎಷ್ಟಾಗುತ್ತೆ 20:19 ಅಲ್ವಾ. ಸೊ ಡೈರೆಕ್ಟಾಗಿ ಬರೀಬೇಕಂದ್ರೆ 5% ಮೀನ್ಸ್ 1/20. 20ಗೆ 1 ಕಮ್ಮಿ ಆದರೆ 19. ಕ್ಲಿಯರ್. ನೆಕ್ಸ್ಟು ಇದನ್ನೇ ಮೋಹಿನಿ ಸೋಲ್ಡ್ ಟು ರೂಪಾಶಿ ಅಟ್ ಎ ಪ್ರಾಫಿಟ್ ಆಫ್ 8%. 8% ಅಂದ್ರೆ ಏನು 2/25 ಅಂದರೆ 25 ಇರೋದು 2 ಅಂದರೆ 2 ಲಾಭ ಆಗುತ್ತೆ. ಅಂದರೆ ಇಲ್ಲಿ ನೋಡಿ 2/25 ಅಲ್ವಾ. ಸೊ ಇದು ಒರಿಜಿನಲ್, ಇದಕ್ಕೇನು ಪ್ರಾಫಿಟ್ ಮೀನ್ಸ್ ಆ್ಯಡ್ ಆಗುತ್ತೆ. ಸೊ ಎಷ್ಟು
27 ಆಯಿತು. ಕ್ಲಿಯರ್? ಯಾರ್ದಿದು? ರೂಪಾಶಿದು. ಹಾಗಾದರೆ ನಮಗೇನು ಬೇಕು? ಇಫ್ ರೂಪಾಶಿ ಬಾಟ್ ದ ಬುಕ್ ಫಾರ್ 1539 ದೆನ್ ವಾಟ್ ಇಸ್ ದ ಕಾಸ್ಟ್ ಪ್ರೈಸ್ ಅಂತ ಕೇಳಿದರು. ಓಕೆ, ಕಾಸ್ಟ್ ಪ್ರೈಸ್ ಆಫ್ ಪೂನಮ್ದು. ಓಕೆ, ಸೊ ಇದೇನಾಯಿತು? 500 ಆಯಿತು. ಕ್ಲಿಯರ್? ಸೊ 500 ಮಲ್ಟಿಪಲ್ ಆನ್ಸರ್ ಯಾವುದು ಅಲ್ಲ, ಇದೊಂದೇ ಆನ್ಸರ್. ಹಿಂಗೆ ಬೇಕಾದ್ರೆ ನೋಡು ಪೂರ್ತಿ ಮಾಡೋಣ ಅಂದರೆ ಮಾಡೋಣ, ತೊಂದರೆ ಇಲ್ಲ. 25 × 19, ಸೊ 25 × 20 ಎಷ್ಟು? 500. 500 ಮೈನಸ್ 25 ಎಷ್ಟು? 475. ಬಟ್ ನಮಗೆ ಇದು ಬೇಕಾಗಿಲ್ಲ. ಯಾಕೆ ಹೇಳಿ? ನಮ್ಗೆ ಬೇಕು ರೂಪಾಶಿದು ಮತ್ತು ಪೂನಮ್ದು ಮಾತ್ರ. ಕ್ಲಿಯರ್? ಸೊ ಹಾಗಾಗಿ ಮೋಹನ್ ಇದು ನಮಗೆ ಬೇಕಾಗಿಲ್ಲ. ಕ್ಲಿಯರ್? ನೆಕ್ಸ್ಟು ರೂಪಾಶಿದು 27 × 19, 27 × 20 540 ಆಯಿತು. 540 27 ಹೋದರೆ 513 ಆಯಿತು. ಈ 513 ಯೂನಿಟ್ಸ್ ಎಷ್ಟು? ಅವರೇ ಕೊಟ್ಟಿದ್ದಾರೆ 1539 ಅಂದರೆ ಇಂಟು 3. ಇಲ್ಲೂ ಇಂಟು 3 ಮಾಡಿದ್ರೆ ಎಷ್ಟು? ಇಟ್ ಈಸ್ 1500. ಹೇಳ್ದೆ ಅಲ್ವಾ? ಸೊ 500ನ ಮಲ್ಟಿಪಲ್ ಆನ್ಸರ್. ಕ್ಲಿಯರ್? ನೆಕ್ಸ್ಟು Rijwan buys 3 watches all with the same price for a total of 4800. Okay, he sells the first at a profit of 200, the second at a loss of 100, and third at a profit of 150 rupees. What is the overall profit or loss percentage ಅಂತ ಕೇಳಿದ್ರು. ಓಕೆ, ರಿಜ್ವನ್ ಅವ್ರ ಹತ್ರ 3 ಗಡಿಯಾರಗಳನ್ನು ಒಂದೇ ಬೆಲೆಗೆ ಒಟ್ಟು 4800 ರೂಪಾಯಿ ಖರೀದಿಸ್ತಾರೆ. ಅಂದರೆ 3 ವಾಚಸ್ ಇದೆ. ಟೋಟಲ್ ಪ್ರೈಸ್ ಎಷ್ಟು? 4800ಗೆ ಅವರು ತಗೊತಾರೆ. ಮೊದಲನೇದು 200 ರೂಪಾಯಿ ಲಾಭಕ್ಕೆ. ಅಷ್ಟಿದೆಷ್ಟು? 200 ರೂಪಾಯಿ ಲಾಭ. ನೆಕ್ಸ್ಟು 100 ರೂಪಾಯಿ ನಷ್ಟ ಮತ್ತು ನೆಕ್ಸ್ಟು 150 ಲಾಭ. ಟೋಟಲ್ ಎಷ್ಟು? 4800 ಬೇಕಂದ್ರೆ ಇಂಟು 100. ಯಾರು ಟೋಟಲ್ ಎಷ್ಟು ಲಾಭ ಆಯಿತು? ದಟ್ ಈಸ್ 200 ಅಲ್ಲಿ 100 ಹೋದರೆ 100, 100 ಪ್ಲಸ್ 150 250 ಲಾಭ ಆಯಿತು. ಕ್ಲಿಯರ್? ಸೊ ಆನ್ಸರು ಲಾಸು ಹೋಗ್ಬಿಡುತ್ತೆ. ಇನ್ನು ಉಳಿದಿರೋದು 4.31% ಲಾಭನ ಆರ್ 5.21% ಲಾಭ ಅಂತ ನೋಡಬೇಕು. ಸೊ 4800 ರೂಪಾಯಿಗೆ 250 ರೂಪಾಯಿ ಲಾಭ ಆಗಿದೆ. ಆ ಲಾಭದ ಪರ್ಸೆಂಟೇಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಇದು ಹೋಯ್ತು, ಇದು ಹೋಯ್ತು. ಓಕೆನಾ? ಸೊ 48 ಟೇಬಲಲ್ಲಿ 250 ಹೋಗಿ ಬರುತ್ತೆ. 48 4 ಜಾ 32 3 ಕ್ಯಾರಿ ಅಂಡ್ ಓಕೆ ಬರಲ್ಲ. 48 5 ಜಾ 240 ಬಂತು. ಕ್ಲಿಯರ್? ಅಂದರೆ 240 ಬರುತ್ತೆ. ಇನ್ನು 10 ಉಳಿಯುತ್ತೆ. ಅಂದರೆ 5 ಪಾಯಿಂಟ್ ಸಮಥಿಂಗ್ ಆನ್ಸರ್. ನಮಗೇನು ಬೇಕು? ಒಂದು ಫೈಂಡ್ ಔಟ್ ಮಾಡಿದ್ರೆ ಮುಗೀತು. 4 5. ಸೊ ಆನ್ಸರ್ ಇನ್ನು 5 ಸ್ಟಾರ್ಟಿಂಗ್. ಇಷ್ಟೇ. ಕ್ಲಿಯರಾ? ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್. ಓಕೆನಾ? ಅರ್ಪಿತ್ ಬೈಸ್ 3 ಬೆಡ್ಶೀಟ್ಸ್ ಫಾರ್ 3951. ಈ ಸೇಲ್ಸ್ ದ ಫಸ್ಟ್ ಒನ್ ಪ್ರಾಫಿಟ್ ಆಫ್ ಎಷ್ಟು? 300. ಇದು ನೋಡಿ ರೀಸೆಂಟಾಗಿ ನಡೆದಿರೋದು ಅಲ್ವಾ? NTPC ಯೂಸ್ ಇದು. ಕ್ಲಿಯರ್? ಸೆಕೆಂಡ್ ಅಟ್ ಎ ಲಾಸ್ ಆಫ್ 50 ರೂಪೀಸ್. ಸೆಕೆಂಡ್ ಇದೇನು? 50% ರೂಪೀಸ್ಗೆ ನಷ್ಟ. ಎರಡನೇದು ಮೂರನೇದು 200 ರೂಪಾಯಿ. ಓವರಾಲ್ ಪ್ರಾಫಿಟ್ ಎಷ್ಟು? 500 50 ಹೋದರೆ 450 ಲಾಭ. ಎಷ್ಟಕ್ಕೆ? 3951ಗೆ. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಕ್ಲಿಯರ್? ಸೊ ಲಾಭ ಆಗಿದೆ. ಲಾಭ ಆಗಿದೆ ಅಂದರೆ 2 ನಷ್ಟ ಹೋಗ್ಬಿಡುತ್ತೆ ಆನ್ಸರ್. ನಮಗೇನು ಬೇಕು ಆನ್ಸರ್? 10 11 ನೋಡಬೇಕಿಷ್ಟೇ. ಕ್ಲಿಯರ್? ಸೊ ಇದೇನಾಯಿತು? 45,000 ಆಯಿತು. ಡಿವೈಡೆಡ್ ಬೈ 3951 ಆಯಿತು ಅಲ್ವಾ? ಸೊ 3951 ಇಂಟು 10 ಏನಾಗುತ್ತೆ? 39,510 ಆಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಸೊ 3951 ಇಂಟು 11 ಮಾಡೋಣ. 1 6 14 1 ಕ್ಯಾರಿ 13 ಆ್ಯಂಡ್ 4 43,461 ಆಯಿತು. ಸೊ ಹಾಗಾದರೆ ಆನ್ಸರ್ ಏನು? 11 ಆಯಿತು. ಪಾಯಿಂಟ್ ಪುಟ್ ಮಾಡಿದ್ರೆ ಸಮಥಿಂಗ್ ಬರ್ತಾನೆ ಇರುತ್ತೆ. ಸೊ ಹಾಗಾದ್ರೆ ಆನ್ಸರ್ ಏನು? 11.39% ಪ್ರಾಫಿಟ್. ಕ್ಲಿಯರ್? ಸೊ 10 ಬರಲ್ಲ, 10ಗಿಂತ ಜಾಸ್ತಿ ಇದೆ. ಸೊ 11ಗಿಂತ ಜಾಸ್ತಿ ಇದೆ. ಸೊ ಬಟ್ ಆಪ್ಷನಲ್ಲಿರೋದು 11 ಒಂದೇ ಸ್ಟಾರ್ಟಿಂಗು ಅಲ್ವಾ? ಒಂದು ವೇಳೆ 12 ಇದ್ದಿದ್ರೆ ನಾವು ಚೆಕ್ ಮಾಡ್ಬೋದಿತ್ತು. ಬಟ್ ಇರೋದು 11.39 ಒಂದೇ. ಕ್ಲಿಯರಾ? ಸೊ ಇಷ್ಟು. ಈ ಥರ ನಾವು ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಯೂನಿಟ್ ಡಿಜಿಟ್ನಾಗಲಿ, ಡೀಟೇಲ್ ಸಮ್ನಾಗಲಿ, ಆಪ್ಷನ್ ಎಲಿಮಿನೇಷನ್ ಆಗಲಿ, ಎಲ್ಲ ಥರ ಆದ ಟ್ರಿಕ್ಸ್ ನಾವು ಯೂಸ್ ಮಾಡಿಕೊಂಡು ಈಸಿಯಾಗಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡೋದು. ಅತಿ ಕಮ್ಮಿ ಟೈಮಲ್ಲಿ ನಾವು ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಸುಮನ್, ತಾರಿಕ್, ನೇಹಾ ಇನ್ವೆಸ್ಟ್ 1,71,000 ಓಕೆ, 24,000 ಓಕೆ ಆ್ಯಂಡ್ 1,05,000 respectively to start a business. If the profit at the end of the year 7,16,200,
ವಾಟ್ ಈಸ್ ದ ಶೇರ್ ಆಫ್ ನೇಹಾ ಇನ್ ದ ಪ್ರಾಫಿಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ನೇಹಾದು ನಾವು ಫೈಂಡ್ ಔಟ್ ಮಾಡಬೇಕು. 15 ಇಂಟು 9 ಅಂತ ಬರ್ಕೋಬೋದು ಇದನ್ನ. ಸರಿ, 15 ಇಂಟು 7. ಸೊ 7ನ ಮಲ್ಟಿಪಲ್ ನಾವು ಚೆಕ್ ಮಾಡ್ಬೋದು. ಕ್ಲಿಯರ್? ಹಂಗೆ ಬೇಕಾದ್ರೂ ಮಾಡ್ಬೋದು. 15 ಅಂದರೆ 5 ಇಂಟು 2, ಸರ್ 5 ಇಂಟು 3 ಇಂಟು 7 ಅಲ್ವೇನಪ್ಪ. 5 ಏನೋ ಲಾಸ್ಟಲ್ಲಿ 0 ಬರಬೇಕು ಅಥವಾ 5 ಬರಬೇಕು. ಏನು ಮಾಡೋ ಅವಶ್ಯಕತೆ ಇಲ್ಲ, ಪೆನ್ನು ಬೇಕಾಗಿಲ್ಲ, ಪೇಪರ್ ಬೇಕಾಗಿಲ್ಲ, ಆಪ್ಷನ್ ಒಂದೇ. ಇಲ್ಲ ಮಾಡಬೇಕಾ? ಮಾಡೋಣ ತಗೊಳ್ಳಿ. ಇದೆಷ್ಟಾಯಿತು? 171 ಆಯಿತು. ಇದೆಷ್ಟಾಯಿತು? 24 ಆಯಿತು. ಇದೆಷ್ಟಾಯಿತು? 105 ಆಯಿತು ಇಲ್ಲಿಂದ. ಕ್ಲಿಯರ್? ಸೊ 3 ಟೇಬಲಲ್ಲಿ ಹೋಗುತ್ತಾ? 3 8 ಹೋಗುತ್ತೆ, 3 35 ಹೋಗುತ್ತೆ, ಆ್ಯಂಡ್ 3 5 15 ಆ್ಯಂಡ್ 7 21 ಆಯಿತು. ಮೀನ್ಸ್ ಇದೆಷ್ಟಾಯಿತು? 43 ಆ್ಯಂಡ್ ಇದೆಷ್ಟಾಯಿತು? 57. ಟೋಟಲ್ ಎಷ್ಟಾಯಿತು? 100. ಸೊ 100ನ ವ್ಯಾಲ್ಯೂ 7,16,200 ಆದರೆ ನಮಗೇನು ಬೇಕು? 35 ಬೇಕು. ಅಂದರೆ ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. 35% ಆಫ್ ಇಷ್ಟು 2 zeros ಹೋಯಿತು, ಇದು ಹೋಯಿತು, ಇಷ್ಟು ಮಾಡಿದ್ರೆ ಆನ್ಸರ್ ನಮಗೆ ಬಂದೇ ಬಿಡುತ್ತೆ. 35 ಇಂಟು 2 70, ಲಾಸ್ಟಲ್ಲಿ 0 ಬರಬೇಕು, ಮುಗೀತು. ಕ್ಲಿಯರ್? ಇನ್ನೂ ಮಾಡ್ತೀರಾ? ಮಾಡಿ. 35 2 70, 7 ಕ್ಯಾರಿ. 35 6 70 ಇಂಟು 3 210 ಪ್ಲಸ್ 17, 210 ಪ್ಲಸ್ 7 217 ಹೋಯಿತು 70. ಕ್ಲಿಯರ್? ಸೊ ಪೆನ್ನು ಬೇಕಾಗಿಲ್ಲ, ಪೇಪರು ಬೇಕಾಗಿಲ್ಲ. ಕ್ಲಿಯರ್ ಇದೆಯಾ? ಸೊ ಡೈರೆಕ್ಟಾಗಿ ನಾವು ಹೊಡಿಬೋದು. ಓಕೆನಾ? ನೆಕ್ಸ್ಟ್ ನೋಡಿ, ಸುಮನ್, ತಾರಿಕ್ and Neha invest the sum in the ratio 6:11:12 respectively. If they earned a total profit of 79,721 at the end of the year, then what is the positive difference between the shares of Suman and Neha ಅಂತ ಕೇಳಿದ್ದಾರೆ. ಓಕೆ, ಸುಮನ್, ತಾರಿಕ್ ಮತ್ತು ನೇಹಾ ಕ್ರಮವಾಗಿ 6:11:12 ಅನುಪಾತದಲ್ಲಿ ಹೂಡಿಕೆ ಮಾಡಿದ್ದಾರೆ. ವರ್ಷದ ಕೊನೆಯಲ್ಲಿ ಅವರಿಗೆ ಒಟ್ಟು ಎಷ್ಟು ಲಾಭ? 79,721 ಲಾಭ. ಕ್ಲಿಯರ್? ಟೋಟಲ್ ಹಾಗಾದ್ರೆ ಎಷ್ಟಾಯಿತು? 23 ಆ್ಯಂಡ್ 29 ವ್ಯಾಲ್ಯೂ ಆಯಿತು. ಕ್ಲಿಯರ್? 29 ವ್ಯಾಲ್ಯೂ ಎಷ್ಟಪ್ಪ? 79,721. ಕ್ಲಿಯರ್? ಸುಮನ್ ಮತ್ತು ನೇ ಅವರ ಪಾಲಿನ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಓಕೆನಾ? ಸುಮನ್ ಯಾವುದು? ಇದು. ನೇಹಾ ಯಾವುದು? ಡಿಫ್ರೆನ್ಸ್ ಎಷ್ಟು? 6ನ ನಾವು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 9 ಟೇಬಲಲ್ಲಿ 1 ಲಾಸ್ಟಲ್ಲಿ ಯಾವಾಗ ಬರುತ್ತೆ? 9 9 ಹಾಗಾದ್ರೆ 6 9 ಜಸ್ಟ್ 54 ಮುಗೀತು. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಇವೆಲ್ಲ ಜಾಸ್ತಿ ಈಸಿ ಕಣ್ರಿ, ನಾವು ಮಾಡಬೇಕಷ್ಟೇ. ಇದು ನೋಡಿ, NTPC UG ಕ್ವಶನ್ ಪೇಪರ್ 14/6 ಯಾರಾದರೂ ಮಾಡಿಸಿದಾರಾ? ಕ್ಲಿಯರ್? ಅಪ್ಡೇಟೆಡ್ ಕ್ವಶನ್ಸು ನಾವೇ ಮಾಡಿಸ್ತಾ ಇದ್ದೀವಲ್ವಾ? ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ಓಕೆನಾ? ರೈಟ್. ಮತ್ತು ನಾನು ಇನ್ನೂ ಒಂದು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ದಯವಿಟ್ಟು ಅದನ್ನು ಸಮೇತ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಸೊ ಈ ಟೈಮಲ್ಲಿ ನಿಮಗೆ ತಲೆಗಡಿಸೋದು ಜಾಸ್ತಿ ಇರುತ್ತೆ. ನೀವು ಆ ಥರ ಅಟ್ರಾಕ್ಟ್ ಆಗಿ ಬರ್ತಾರೆ. 30 days ಪ್ಲ್ಯಾನು, 20 days ಪ್ಲ್ಯಾನು, ಅದು ಮಾಡಬೇಕು, ಇದು ಮಾಡಬೇಕಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಡಿ. ನೀವು ಇಷ್ಟು ದಿನ ಏನು ಮಾಡಿದರೆ ದಯವಿಟ್ಟು ಅದನ್ನೇ ಫಾಲೋ ಮಾಡಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್. 2 articles sold at the same selling price. One article trader makes 25% profit and another incurs 25% loss. What is the overall percentage loss ಅಂತ ಕೇಳಿದ್ದಾರೆ. ಓಕೆ, ಇದನ್ನ HW ಮಾಡಿ. ಸೊ ಸೇಮ್ ಪ್ರಾಫಿಟ್ ಸೇಮ್ ನಷ್ಟ ಇದ್ದರೆ ಯಾವ ಥರ ಅಂತ ಹೇಳ್ಬಿಟ್ಟು ನೀವು ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಬೇಕು. ಕ್ಲಿಯರ್ ಇದೆಯಾ? ಸೊ ಡೈರೆಕ್ಟು ಸೊಲ್ಯೂಷನ್ ಬರುತ್ತೆ. ಓಕೆನಾ? ನೆಕ್ಸ್ಟು NTPC ಯೂಸ್ ಇದೆ ಇದು ಸಮೇತ. ಎ ಶಾಪ್ ಕೀಪರ್ ಬಾಟ್ 7 ಡೆಕೋರೇಟಿವ್ ಲ್ಯಾಂಪ್ಸ್ ಫಾರ್ 2850. ಡ್ಯೂ ಟು ಡ್ಯಾಮೇಜ್ 2 ಲ್ಯಾಂಪ್ಸ್ ಕುಡ್ ನಾಟ್ ಬಿ ಸೋಲ್ಡ್. ಈ ಸೋಲ್ಡ್ ದ ರಿಮೈನಿಂಗ್ ಲ್ಯಾಂಪ್ಸ್ ಅಟ್ 360 ಈಚ್. ವಾಟ್ ಇಸ್ ದ ಟೋಟಲ್ ಲಾಸ್ ಅಂತ ಕೇಳಿದ್ರು. ಓಕೆ, ಒಬ್ಬ ಅಂಗಡಿಯವರು 7 ಅಲಂಕಾರಿ ದೀಪಗಳನ್ನು 2,850 ರೂಪಾಯಿಗೆ ಖರೀದಿದ್ದಾರೆ ಅಲ್ವಾ? ಸೊ ಒಂದು ಎಷ್ಟಾಗುತ್ತೆ ನಾವು ನೋಡಬೇಕು. ಕ್ಲಿಯರ್? ಏಳು ಇಷ್ಟ. ಓಕೆ, ಡ್ಯೂ ಟು ಡ್ಯಾಮೇಜ್ 2 ಲ್ಯಾಂಪ್ಸ್ ಕುಡ್ ನಾಟ್ ಬಿ ಸೋಲ್ಡ್. ಸೊ 2 ದೀಪಗಳು ಡ್ಯಾಮೇಜ್ ಆಗಿರುವ ಕಾರಣದಿಂದ 2 ಸೋಲ್ಡ್ ಮಾಡಲ್ಲ. ಸೊ ಇನ್ನೆಷ್ಟು ಮಾಡ್ತಾರೆ? 5 ಮಾಡ್ತಾರೆ. ಎಷ್ಟಕ್ಕೆ? 360 ರೂಪಾಯಿ ಈಚ್. 360 ರೂಪಾಯಿ. ಸೊ ಹಾಗಾದರೆ 5 ಎಷ್ಟಾಗುತ್ತೆ? 1500 ಆಗುತ್ತೆ. ಹಾಗಾದ್ರೆ ಲಾಸ್ ಎಷ್ಟಾಯಿತು? 1050 ರೂಪೀಸ್ ಆಯಿತು ಅಲ್ವಾ? ಅದನ್ನೇ ಅವ್ರು ಕೇಳಿದ್ದಾರೆ. ಕ್ಲಿಯರ್? ನೆಕ್ಸ್ಟು
ಸುರ್ಜಿತ್ ಬೈಸ್ 20 kg ಆಫ್ ಶುಗರ್ ಫಾರ್ 900 rupees. ಸೊ 20 kg ಸಕ್ಕರೆಯನ್ನು 900 ರೂಪಾಯಿಗೆ ತಗೊತಾರೆ. ಆದರೆ 1 kg ಎಷ್ಟಾಯ್ತಪ್ಪ? 45 ರೂಪಾಯಿ ಆಯಿತು. ನೆಕ್ಸ್ಟು ಈ ಸೇಲ್ಸ್ 18 kg ಆಫ್ ಶುಗರ್ ಫಾರ್ 918 rupees. ಇವ್ರು ಏನು ಮಾಡ್ತಾರೆ? 18 kgಯನ್ನು 900 800 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಬಟ್ ನಮಗೆ ಏನು ಬರಬೇಕು? ಒರಿಜಿನಲ್ಲು 1 kg 45 ರೂಪಾಯಿ. ಹಾಗಾದರೆ 18 kg ಎಷ್ಟಾಗುತ್ತೆ? 45 18 45 10 450 ಪ್ಲಸ್ 45 8 360. ಸೊ 810 ಆಯಿತು. ಕ್ಲಿಯರ್? 810 ಮಾರಾಟ ಮಾಡಬೇಕು. ಹಾಗಾದರೆ ಏನಾಗಿದೆ? ಲಾಭ ಆಗಿದೆಯಾ? ಸೊ ಲಾಭ ಆಗಿದೆ. ಎಷ್ಟು ಲಾಭ ಆಗಿದೆ? 810ಗೆ ಮಾರಾಟ ಮಾಡಬೇಕಾಗಿರೋದು ಅವನು 918ಗೆ ಮಾಡ್ತಾನೆ. ಹಂಗಾದರೆ ಇಸ್ 108 ಲಾಭ. ಸೊ ಎಷ್ಟು ಮಾರಾಟ ಮಾಡಬೇಕಾಗಿತ್ತು? 810ಗೆ. ಪರ್ಸೆಂಟೇಜ್ ಬೇಕಂದರೆ ಇಂಟು 100. ಕ್ಲಿಯರ್? 010 ಹೋಯಿತು. 9 9 ಜಾ 9 12 ಜಾ 3 3 ಜಾ 3 4 ಜಾ ಏನಾಯಿತು? 40/3 ಆಯಿತು. 3 1 ಜಾ 3 13 ಜಾ ರಿಮೈನಿಂಗ್ 1 ಉಳಿತು 3. ಸೊ 13/3%. ಸೊ ಪ್ರಾಫಿಟ್ ಎಷ್ಟು ಪರ್ಸೆಂಟು? 13 1/3%. ಕ್ಲಿಯರ್ ಇದೆಯಾ? ನೆಕ್ಸ್ಟು ಇದು NTPC ಯೂಸ್ ಇದೆ. An article is sold at a loss of 12% on its cost price. If the same article were sold at 84% or 84 more than its original selling price, the seller would make a profit of 8% on the same cost price. What is the cost price of the article ಅಂತ ಕೇಳಿದ್ದಾರೆ. ಓಕೆನಾ? ಒಂದು ವಸ್ತುವನ್ನು ಅದರ ಖರೀದಿ ಬೆಲೆಯ ಮೇಲೆ 12% ನಷ್ಟದಲ್ಲಿ ಮಾರಾಟ ಮಾಡಲಾಗಿದೆ. ಸೊ ಯಾವಾಗಲೂ ಖರೀದಿ ಬೆಲೆ ಎಷ್ಟಿರುತ್ತೆ? 12 ಇರುತ್ತೆ. ಅವರು 12% ನಷ್ಟಕ್ಕೆ ಅಂದರೆ 88%ಗೆ ಮಾರಾಟ ಮಾಡ್ತಿದ್ದಾರೆ. ಓಕೆನಾ? ಒಂದು ವಸ್ತುವನ್ನು. ಅದೇ ವಸ್ತುವನ್ನು ಮೂಲ ಮಾರಾಟದ ಬೆಲೆಗಿಂತ 84 ರೂಪೀಸ್ಗೆ ಜಾಸ್ತಿ ಬೆಲೆಗೆ ಮಾರಾಟ ಮಾಡಿದರೆ ಅದರ ಖರೀದಿ ಬೆಲೆ 8% ಲಾಭ ಆಗುತ್ತದೆ. ಸೊ 80 ಒಂದು ಐಟಮ್ ಇದೆ ಅಂದ್ಕೊಳ್ಳಿ, ಅದನ್ನು ಅವನು 12% ನಷ್ಟಕ್ಕೆ ಮಾರಾಟ ಮಾಡ್ತಾನೆ. ಓಕೆನಾ? ನೆಕ್ಸ್ಟು ಕಾಸ್ಟ್ ಪ್ರೈಸ್ಗಿಂತ 84%ಗೆ 84 ರೂಪೀಸ್ಗೆ ಅವನೇನಾದರೂ ಮಾರಾಟ ಮಾಡಿದ್ರೆ ಅವನಿಗೆ 8% ಲಾಭ. ಹಾಗಾದರೆ ಕಾಸ್ಟ್ ಪ್ರೈಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಸಿ. ಡಿಫ್ರೆನ್ಸ್ ಎಷ್ಟು? 20 ವ್ಯಾಲ್ಯೂ 84. ಸೊ 100 ವ್ಯಾಲ್ಯೂ ಎಷ್ಟಾಗುತ್ತೆ? 5 ಮಾಡಿದ್ರೆ 420 ರೂಪೀಸ್. ಕ್ಲಿಯರಾ? ಓಕೆನಾ? ರೈಟ್. ಓಕೆನಾ? ನೋಡಿ, ಈ ಟೈಮಲ್ಲಿ ಕೇವಲ ಒಂದೇ ಒಂದು ಮಂತ್ ಇದೆ ಅಲ್ವಾ? ಸೊ ದಯವಿಟ್ಟು ಕೋರ್ಸ್ ಅಂತ ಆಗಲಿ, ಕರೆಂಟ್ ಅಫೇರ್ಸ್ದು, ಆಮೇಲೆ ಇನ್ನೊಂದು 99 ರೂಪೀಸ್ ಒಂದು ಟಾರ್ಗೆಟ್ ಗ್ರೂಪ್ ಆಗಿರಲಿ. ಸೊ 50% ಆಫರ್ ಇದೆ ಅಂದ್ಕೊಳ್ಳಿ, 20% ಆಫರ್ ಇದೆ, 25% ಇದೆ ಆಫರ್ ಇದೆ ಅಂತ ನೀವು ತಲೆ ಕೆಡಿಸ್ಕೊಂಡು ಕೋರ್ಸಸ್ಸನ್ನು ಬೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನು ಓದಿದ್ರೋ ದಯವಿಟ್ಟು ಅದನ್ನೇ ಫಾಲೋ ಮಾಡಿ. ನೀವೀಗ ಒಂದು ಟೀಚರ್ನ ಫಾಲೋ ಮಾಡ್ತಿದ್ದೀರ ಅಂದರೆ ಅವ್ರನ್ನೇ ಕೊನೆವರೆಗೂ ಫಾಲೋ ಮಾಡಿ, ಅವ್ರನ್ನೇ ಟ್ರಸ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ನೋಡಿ, ನಮ್ಮ ಒಂದು ಮೆಥಡು ಇನ್ನೊಬ್ಬರ ಮೆಥಡು ಚೇಂಜ್ ಆಗಿಬಿಡುತ್ತೆ. ನಾವು ಹೇಳುವಂತಹ ವಿಧಾನ, ಅವ್ರು ಹೇಳುವಂತಹ ವಿಧಾನ ಚೇಂಜ್ ಆಗುತ್ತೆ. ವೇಳೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ಳಿ, ಇಷ್ಟ ಆದ್ರೂ ಸಮೇತ ನೀವು ಇಷ್ಟು ದಿನ ಯಾರನ್ನ ಟ್ರಸ್ಟ್ ಮಾಡಿದ್ರು ದಯವಿಟ್ಟು ಅವ್ರನ್ನೇ ಟ್ರಸ್ಟ್ ಮಾಡಬೇಕು. ನೀವು ಮಾಡಬೇಕಾಗಿರೋದೇನು? ಫಸ್ಟ್ ಆಫ್ ಆಲು ಜಾಸ್ತಿ ಮಾರ್ಕ್ಸ್ ಕೊಡಬೇಕು, ಜಾಸ್ತಿ ರಿವಿಷನ್ ಮಾಡಬೇಕು. ಕ್ಲಿಯರ್? ಸೊ ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಹೆಲ್ತನ್ನ ಚೆನ್ನಾಗಿ ಇಟ್ಕೋಬೇಕು ದಯವಿಟ್ಟು. ಸೊ ಫಸ್ಟ್ ಹೆಲ್ತನ್ನ ಚೆನ್ನಾಗಿ ಇಟ್ಕೊಂಡ್ರೆ ಆಮೇಲೆ ಮಾರ್ಕ್ಸು ರಿವಿಷನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಮಾಡಿ. ಇರೋದೇ ಒಂದೇ ತಿಂಗಳು. ಸೊ ಇಷ್ಟು ಅವರ್ಸ್ ಅಂತ ಟಾರ್ಗೆಟ್ ಇಟ್ಕೊಳ್ಬೇಡಿ. ನಿಮ್ಮ ಟಾರ್ಗೆಟ್ ಏನು? 3ನೇ ತಾರೀಕು ಎಕ್ಸಾಮ್ ಅಂದರೆ 2ನೇ ತಾರೀಕುವರೆಗೂ ನೀವು ಎಷ್ಟು ಕಷ್ಟಪಡ್ತೀರೋ ಅದೇ ನಿಮ್ಮ ಕೈ ಹಿಡಿಯೋದು. ಕ್ಲಿಯರ್? ರೀಲ್ಸ್ ಸ್ಕ್ರೋಲ್ ಮಾಡೋದಾಗಲಿ ಇನ್ನೊಂದಾಗಲಿ ದಯವಿಟ್ಟು ಇದನ್ನು ಸ್ವಲ್ಪ ಕಮ್ಮಿ ಮಾಡಿ. ಈ ಒಂದು ತಿಂಗಳು ನಿಮ್ಮ ಒಂದು ಭವಿಷ್ಯತ್ತನ್ನು ಚೇಂಜ್ ಮಾಡಬಹುದು, ಡೆಫಿನೆಟ್ಲಿ ಮಾಡೇ ಮಾಡುತ್ತೆ. ಕ್ಲಿಯರ್? ಸೊ ನಿಮ್ಗೆ ಆ ಥರ ಏನಾದರೂ ಇದ್ದರೆ ನೀವು ಯಾರ್ದಾದ್ರೂ ಕ್ಲಾಸ್ ಕೇಳಬೇಕು ಅಂದರೆ ಅವಾಗ ಮಾತ್ರ ಯೂಸ್ ಮಾಡಿ ಫೋನ್. ಉಳಿದಿರುವಂಥ ಸಮಯದಲ್ಲಿ ದಯವಿಟ್ಟು ಫೋನನ್ನು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ. ಎಷ್ಟು ಯೂಸ್ ಇದೆಯೋ ಅಷ್ಟು ಮಾತ್ರ ಮಾಡಿ. ಕ್ಲಿಯರ್? ಸೊ ಈ ಒಂದು ಮಂತ್ ಹೋದರೆ ನಿಮಗೆ ಮತ್ತೆ ನೆಕ್ಸ್ಟ್ ನೋಟಿಫಿಕೇಷನ್ನು ಒಂದು ಇಯರ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ದಯವಿಟ್ಟು ಫೋನನ್ನು ಕಮ್ಮಿ ಮಾಡಿ, ಮಾರ್ಕ್ಸನ್ನು ಜಾಸ್ತಿ ಕೊಡಿ, ರಿವಿಷನ್ನ ಚೆನ್ನಾಗಿ ಮಾಡಿ, ಹೆಲ್ತನ್ನು ಕರೆಕ್ಟಾಗಿ ಇಟ್ಕೊಳ್ಳಿ.
ಓಕೆನಾ. ಸೊ ಏನು ಮಾಡ್ತೀರ ಅಂದರೆ ಸರ್ಚ್ ಮಾಡಬೇಡಿ 30 ಡೇಸ್ ಸ್ಟ್ರಾಟಜಿ 55 ಡೇಸ್ ಸ್ಟ್ರಾಟಜಿ ಸೈನ್ಸ್ದು ಅದು ಇದು ಎಲ್ಲ ವೇಸ್ಟ್ ಆಫ್ ಟೈಮ್. ಇಷ್ಟು ದಿನನೇ ಮಾಡದೇ ಇರೋ ಕೆಲಸ ಈಗ 30 ಡೇಸಲ್ಲಿ ನೀವು ಮಾಡ್ತೀರಾ? ಮಾಡಲ್ಲ ಅಲ್ವಾ. ಸೊ 20ವರೆಗೂ ಸಮೇತ ನೀವು ಚೆನ್ನಾಗಿ ಓದಿ. ಅದಾದಮೇಲೆ ದಯವಿಟ್ಟು ಹೊಸದನ್ನು ಜಾಸ್ತಿ ಓದಕ್ಕೆ ಹೋಗ್ಬೇಡಿ. ಸೊ ರಿವಿಸನನ್ನು ಮಾಡ್ಕೊಳ್ಳಿ ಜಾಸ್ತಿ. ರಿವಿಸನ್ ಈಸ್ ದ ರಿಯಲ್ ಕೀ ಫಾರ್ ಸಕ್ಸಸ್. ಅದೇ ಒಂದು ಮೈನ್ ಇಂಪಾರ್ಟೆಂಟ್. ರಿವಿಸನ್ನೇ ಜಾಸ್ತಿ ಇಂಪಾರ್ಟೆಂಟ್. ಕ್ಲಿಯರ್. ಈಗ ನೋಡಿ ನೀವು ಹೊಸದು ಎಷ್ಟೇ ಓದ್ರೂ ಸಮೇತ ಈ ಟೆನ್ಷನ್ಸ್ನಲ್ಲಿ ಇರಲ್ಲ ಕಣ್ರಿ. ಸೊ ಹಾಗಾಗಿ ರಿವಿಸನನ್ನು ಜಾಸ್ತಿ ಮಾಡಿ. ಓಕೆನಾ. ಕ್ಲಿಯರ್. ಸೊ ನಮ್ಮ ಹುಡುಗರೇ ಅಲ್ವಾ ನೀವೆಲ್ಲರೂ, ನೀವು ನನ್ನ ಮಾತು ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್. ನಾನು ನಿಮ್ಮ ಒಂದು ಅಣ್ಣ ಆಗಿ ಹೇಳ್ತಿದ್ದೀನಿ, ದಯವಿಟ್ಟು ಮೈಂಡ್ಸೆಟನ್ನು ಕೆಡಿಸ್ಕೋಬೇಡಿ. ಕ್ಲಿಯರ್. ಆ ಥರ ಏನೇ ಇದ್ರೂ ಸಮೇತ ಓಕೆನಾ. ನಮ್ಮ ಒಂದು ನಂಬರ್ ನಿಮ್ಮ ಹತ್ರ ಇದೆ ಆಲ್ರೆಡಿ. ಕ್ಲಿಯರ್. ಸೊ 7899979926 ಇದು ನಮ್ಮದು ಕ್ವೈರಿದು. ಕ್ಲಿಯರ್. ನಿಮಗೆ ಏನೇ ಡೌಟ್ಸ್ ಇದ್ರೂ ಸಮೇತ ಈ ಒಂದು ನಂಬರ್ಗೆ ಮೆಸೇಜ್ ಹಾಕಿ, ನೋಡಿದ ತಕ್ಷಣ ನಾವು ರಿಪ್ಲೈನ ಮಾಡ್ತೀವಿ. ಕ್ಲಿಯರ್. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಯಾವ ಥರ ಕ್ಲಾಸ್ ಅನ್ನಿಸ್ತಾ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. 2 ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನು ಸಮೇತ ನೀವು ಕಮೆಂಟ್ ರೂಪದಲ್ಲಿ ಆಗಬೇಕು. ಕ್ಲಿಯರ್. ಸೊ ಇನ್ನು ನಮಗೆ ಉಳಿದಿರುವಂಥ ಟಾಪಿಕ್ಸ್ ಯಾವ್ಯಾವಪ್ಪ? ಡಿಸ್ಕೌಂಟ್ ನಾಳೆ ಅಥವಾ ನಾಡಿದ್ದು ಆಗೋಗುತ್ತೆ. ಅದಾದಮೇಲೆ ಟೈಮ್ ಆ್ಯಂಡ್ ವರ್ಕು ಓಕೆನಾ. 5.6 TSD ಫ್ರೆಂಡ್ಸ್ ಇವು 2 ಮಾಡೋಣ, ಅಥವಾ ಒಂದೇದರಲ್ಲಿ 50 or 60 ಕ್ವಶನ್ಸ್ ಮಾಡಿಬಿಡ್ತೀನಿ. 2 ಆದರೆ 2 ಮಾಡೋಣ. ಕ್ಲಿಯರ್. ಸೊ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸು ಟ್ರೈನ್ಸು TSD 3 ಇರುತ್ತಲ್ವ. ಸೊ 2 ಮಾಡೋಣ ಕ್ಲಾಸಸ್. ಓಕೆನಾ. ಇಷ್ಟೇ ಇನ್ನು ನಮ್ಗೆ ಉಳಿದಿರೋದು ಅರ್ಥಮೆಟಿಕ್ಸಲ್ಲಿ. ಕ್ಲಿಯರ್. ನೆಕ್ಸ್ಟ್ ಅಡ್ವಾನ್ಸ್ ಮ್ಯಾಥ್ಸಲ್ಲಿ ಮೆನ್ಸುರೇಷನ್ ಇದೆ, 2D 3D ಒಂದೇ ಮಾಡಿಬಿಡೋಣ. ಆ್ಯಂಡ್ ಜಿಯೋಮೆಟ್ರಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೈಟ್ ಆ್ಯಂಡ್ ಡಿಸ್ಟೆನ್ಸ್. ಕ್ಲಿಯರ್. 2 ಡೇಸ್ಗೆ ಒಂದು ಟಾಪಿಕ್ ಅಂದ್ರೂ ಸಮೇತ ನಿಮ್ಗೆ ಈಸಿಯಾಗಿ 16 ಡೇಸಲ್ಲಿ ಮುಗಿಯುತ್ತೆ. ನಾನು ಹೇಳ್ತಿದ್ದೀನಿ ಅಲ್ವಾ, 22 ಒಳಗಡೆ ನಿಮಗೆಲ್ಲ ಮುಗಿದಿರುತ್ತೆ. ಆಮೇಲೆ ನಾವು ಒಂದು 10 ಸೆಟ್ಸನ್ನು ಮಾಡೋಣ. ಕ್ಲಿಯರಾ. ಕ್ಲಿಯರ್. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಸಿಗೋಣ, ಮತ್ತೆ ಒಳ್ಳೊಳ್ಳೆ ಕ್ಲಾಸಲ್ಲಿ ಸಿಗೋಣ. ಹಾಗೂ ಈ ಒಂದು ಕ್ಲಾಸ್ದು PDF ಬೇಕಂದರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಸೊ ಮತ್ತೆ ಸಿಗೋಣ.